ನನ್ನ ಜೊತೆ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ನಿಂದ ನಿಕೇತ್ ರಾಜ್ ಮೌರ್ಯ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಎಸ್ ಪ್ರಕಾಶ್ ಸರ್ ಇದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನಿಂದ ದೇವರಾಜ್ ಸರ್ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಕೇತ್ ರಾಜ್ ಅವರೇ, ಡು ಯು ಥಿಂಕ್ ಈ ತರ ಒಂದಿಷ್ಟು ಬದಲಾವಣೆಯನ್ನ ಮಾಡಿಕೊಳ್ಳುವಂತ ಅನಿವಾರ್ಯತೆ ಬಿಜೆಪಿ ಇದೆಯಾ ಅಂತ ಹೇಳಿ? ಹಿಂದುತ್ವದ ವಿಚಾರದಲ್ಲಿ ಅಲ್ಲ, ಬಿಜೆಪಿ ಅನ್ನುವ ಪಕ್ಷ ಅದು ಹುಟ್ಟಿದಾಗಿಂದಲೂ ಕೂಡ ಇದೇ ಒಂದು ಚಿಂತನಾ ಲಹರಿಯಲ್ಲಿ ಮುಂದುವರೆದಿದೆ. ಬಹುಶಃ ಅದು ಮತ್ತು ಕೂಡ ಅದೇ ಚಿಂತನೆಯಲ್ಲಿ ಮುಂದುವರಿಯುತ್ತೆ. ಆದರೆ ಒಂದೇನು ಅಂತಂದ್ರೆ ಅದರ ವೇಗದೊಳಗಡೆ ವ್ಯತ್ಯಾಸ ಕಾಣಿಸ್ತದೆ. ವೇಗದೊಳಗಡೆ ವ್ಯತ್ಯಾಸ ಕಾಣಿಸ್ತದೆ. ಬಹಳ ಮುಖ್ಯವಾಗಿ ಇವತ್ತು ಅವ್ರ ಜೊತೆ ಮುಸ್ಲಿಂ ಓಲೈಕೆಯ ಬಗ್ಗೆ ಇವರು ಬಹಳ ಸರ್ತಿ ಮಾತನಾಡಬೇಕಾದ್ರೆ ದೀದಿ ಬಗ್ಗೆ ಆರೋಪ ಮಾಡ್ತಿದ್ರು, ಬೇರೆ ಬೇರೆ ಇತರೆ ಪಕ್ಷಗಳ ಬಗ್ಗೆ ಆರೋಪ ಮಾಡ್ತಾ ಇದ್ರು. ಒಂದು ಕಾಲದಲ್ಲಿ ದೇವೇಗೌಡರ ಬಗ್ಗೆ ಇಂತಹ ಒಂದು ಆರೋಪವನ್ನ ಬಿಜೆಪಿ ಅವರೆಲ್ಲರೂ ಕೂಡ ಮಾಡ್ತಾ ಇದ್ರು. ಆ ಆರೋಪವನ್ನು ಕಾಂಗ್ರೆಸ್ ಮೇಲೂ ಮಾಡ್ತಾ ಇದ್ರು. ಈಗ ನಿತೀಶ್ ಅವರನ್ನ ನೋಡಿದ್ರೆ, ನಿತೀಶ್ ಅವರು ಅವರ ಇಡೀ ಚುನಾವಣಾ ರ್ಯಾಲಿಗಳಲ್ಲಿ ನನ್ನನ್ನು ನಂಬಿ, ನಾನು ಯಾವ ಸರ್ಕಾರದ ಭಾಗವಾಗಿದ್ದರೂ ಕೂಡ ಬಿಜೆಪಿ ನಿಮಗೆ ತೊಂದರೆ ಕೊಡೋದಕ್ಕೆ ನಾನು ಬಿಡೋದಿಲ್ಲ ಅಂತ ಅವರು ಪ್ರಾಮಿಸ್ ಮಾಡ್ತಾ ಸಾರ್ವಜನಿಕ ಸಭೆಗಳಲ್ಲಿ ಭಾಷಣ ಮಾಡ್ತಾ ಇದ್ರು. ಇನ್ನೊಂದು ಕಡೆ ನಾಯ್ಡು ಅವರಂತೂ ನಮಾಜ್ ಮಾಡೋದನ್ನ ಬಹುಶಃ ಮುಸಲ್ಮಾನರಿಗಿಂತಲೂ ಬಹಳ ಚಂದ ನಮಾಜ್ ಮಾಡ್ತಾರೆ. ಅವರು ಸಾರ್ವಜನಿಕವಾಗಿ ಅವರು ಅವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಮಾಡ್ತಿದ್ದದ್ದು, ಮತ್ತು ಮುಸಲ್ಮಾನರಿಗೆ ವಿಶೇಷವಾದಂಥ ಅವಕಾಶಗಳನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಈ ಬಾರಿ ಚುನಾವಣಾ ಪ್ರಚಾರದಲ್ಲಿ ಬಹಳಷ್ಟು ಪ್ರಾಮಿಸಸ್ಗಳನ್ನು ಸ್ವತಃ ಅವರು ಕೊಟ್ಟಿದ್ದಾರೆ. ಮುಸಲ್ಮಾನರಿಗೆ ಕೊಟ್ಟ ಮೀಸಲಾತಿಯನ್ನು ತೆಗಿತೀವಿ ಅನ್ನುವಂಥ ಮಾತನ್ನೇನು ಬಿಜೆಪಿ ಅವರು ಆಡ್ತಾ ಇದ್ರು. ನಾವು ಮುಸಲ್ಮಾನರಿಗೆ ಹೆಚ್ಚಿನ ಮೀಸಲಾತಿಗಳನ್ನು ಕೊಡ್ತೀವಿ ಅಂತ ಹೇಳಿ ಇವರೆಲ್ಲರೂ ಪ್ರಾಮಿಸ್ ಮಾಡಿ ಇವತ್ತು ಈ ಪ್ರಮಾಣದ ನಂಬರ್ಗಳನ್ನು ಪಡ್ಕೊಂಡಿರುವಂಥವ್ರು. ಸೊ ಹೀಗಾಗಿ ಅವ್ರ ಜೊತೆ ಸರ್ಕಾರ ಮಾಡುವಂಥ ಸಂದರ್ಭದಲ್ಲಿ ಬಿಜೆಪಿಯವರು ತಮ್ಮ ಹಳೆ ವರಸೆಯಿಂದ ಸರ್ಕಾರ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಈ ಒಂದು ಘಟಬಂಧನ ಏನ್ ನಿಂತಿದೆಯಲ್ಲ, ಕಟ್ಟರ್ ಹಿಂದುತ್ವ ಇರೋದಿಲ್ಲ ಅಂತ ಇರಲ್ಲ. ಹೋದ್ ಸರ್ತಿ ತರ ಈಗ ನಾವು ಕರ್ನಾಟಕದಲ್ಲೆಲ್ಲ ನೋಡ್ತಾ ಇದ್ವಲ್ಲ, ಆಜಾನು, ಹಿಜಾಬು, ಕುಂಬಳಕಾಯಿ ಹೊಡೆಯೋದು, ಎಂತೂ ವ್ಯಾಪಾರಿಗಳ ಹತ್ರ ಹೋಗಿ ಅವ್ರ ಕಲ್ಲಂಗಡಿ ಹಣ್ಣು ಹೊಡೆದಾಕೋದು. ಸೊ ನೀವು ಎಂಥ ಮಾಂಸ ತಿನ್ನಬೇಕು ಅದು ಬೇಡ ಅನ್ನೋದ್ರ ಬಗ್ಗೆ ಮಂತ್ರಿಗಳು ಪ್ರಚಾರ ಮಾಡೋದು, ಇಂಥ ಸಂಗತಿಗಳೆಲ್ಲವೂ ಕೂಡ ಬಹುಶಃ ಬರೋ 5 ವರ್ಷದಲ್ಲಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಬರೋ 5 ವರ್ಷ ನನಗನ್ಸುತ್ತೆ ಯೋಜನೆಗಳು ಸರ್ಕಾರ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಪ್ರಮಾಣದ ಚರ್ಚೆಯನ್ನ ಆಂತರಿಕ ಮಟ್ಟದಲ್ಲಿ NDA ಹಂತದಲ್ಲೇನೆ ಇವರಿಬ್ಬರು ನಾಯಕರು ಸಾಕಷ್ಟು ಅನುಭವಿಗಳಿದ್ದಾರೆ. ಒಂದ್ ಕಡೆ ನಿತೀಶ್ ಕುಮಾರ್ ಇರ್ಬೋದು, ನಾಯ್ಡು ಅವರು ಇರ್ಬೋದು, ಅಂಕುಶವನ್ನ ಹಾಕಿ ಹಾದಿ ತಪ್ಪದೆ ಕುದುರೆ ಸಾಧ್ಯವಾದಷ್ಟು ಒಂದೇ ಹಾದಿಲಿ ಹೋಗೋ ತರ ಅವ್ರು ಪ್ರಯತ್ನ ಮಾಡ್ತಾರೆ. ಆನೆ ನಡೆದಿದ್ದೇ ಹಾದಿ ಅನ್ನಕ್ಕಾಗಲ್ಲ, ಈಗ ಬದಲಾವಣೆ ಮಾಡ್ತಾರೆ ಅಂತ. ಅದೇನು ಅಂದ್ರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ, ಮೈನಸ್ ಇಂಟು ಮೈನಸ್ ಪ್ಲಸ್ಸೇ ಆಗ್ತಿತ್ತು. ಆದ್ರೆ ಇದು ಪ್ಲಸ್ ಮೈನಸ್ ಒಂದಾಗಿದೆ, ಇದು ಮೈನಸ್ ಆಗ್ಬಿಡುತ್ತಾ ಅನ್ನೋ ಆತಂಕ ಅವ್ರಿಗೂ ಇರುತ್ತೆ. ಪ್ರಕಾಶ್ ಅವರೇ, ಆ ರೀತಿಯಾದಂತ ನಿರ್ಧಾರಗಳನ್ನ ಹಿಂದುತ್ವದ ವಿಚಾರದಲ್ಲಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅನ್ನುವಂತ ಒಂದು ವಾದ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಇಸ್ ಇಟ್ ಟಫ್ ಫಾರ್ ಯು? ಅಲ್ಲ, ಯಾವ ರೀತಿ ಹಿಂದುತ್ವದ ವಾದ ಅಂದರೆ ನಾವು ಆರ್ಟಿಕಲ್ 370 ತೆಗಿತೀವಿ ಅಂದರೆ ತೆಗೆದ್ವಿ, ಆಮೇಲೆ ಟ್ರಿಪಲ್ ತಲಾಕ್ ತೆಗಿತೀವಿ ಅಂದರೆ ತೆಗೆದ್ವಿ, ರಾಮ ಮಂದಿರ ಕಟ್ತೀವಿ ಅಂದ್ವಿ ಕಟ್ಟಿದ್ವಿ, CAA ತರ್ತೀವಿ ಅಂದ್ವಿ ತಂದ್ವಿ. ನಾವು 99ಇಂದ 98ಇಂದ 2004ವರೆಗೂ ಇದ್ದಾಗ ರಾಮ ಮಂದಿರ ಇರ್ಬೋದು, ಟ್ರಿಪಲ್ ತಲಾಕ್ ಇರ್ಬೋದು, 370 ಇರ್ಬೋದು, ಅದು ಸೈಡ್ ಪಕ್ಕದಲ್ಲಿ ಇತ್ತದು. ಯಾಕೆಂದರೆ ಅವಾಗ ನಮಗೆ ಸ್ವಂತ ಸರ್ಕಾರ ಇರಲಿಲ್ಲ. ಆಗ ನಾವು ಹೇಳಿದ್ದು ನಮಗೆ ಪೂರ್ಣ ಬಹುಮತ ಕೊಟ್ಟಾಗ ನಾವು ಇದನ್ನು ಸಾಧ್ಯ ಮಾಡ್ಬೋದೇ. ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ಬಂದಾಗ ನಾವು ಆ ರೀತಿಯಾದಂಥ ನಮ್ಮದೇ ಒಂದು ಅಜೆಂಡಾನ ಮುಂದಿಟ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಅದರಿಂದ ಯಾವಾಗ 10 ವರ್ಷ ನಮ್ಗೆ ಅಧಿಕಾರ ಸಿಕ್ತು ಅದರಲ್ಲಿ ನಾವೆಲ್ಲ ಪೂರೈಸಾಗಿದೆ. ಈಗ ಮತ್ತು ಇನ್ಯಾವ ಹಿಂದುತ್ವದ ಅಜೆಂಡಾ ಇಟ್ಕೊಂಡು ನಾವು ಮುಂದೆ ಹೋಗೋ ಅವಶ್ಯಕತೆ ಇಲ್ಲ. ನಾವು ಮೊದಲು 10 ವರ್ಷದಲ್ಲೂ ನಮ್ಮ ಫೋಕಸ್ ಇದ್ದಿದ್ದು ಅಭಿವೃದ್ಧಿ ಕಾಮಗಾರಿಗಳೇ. ಜನರ ಇಡೀ ದೇಶದಲ್ಲಿ ಒಂದು ಪ್ರಗತಿಯನ್ನು ತರುವಂಥದ್ದೇ. ಇಡೀ ದೇಶದ ಬಡತನ ಇರ್ಬೋದು, ಮೂಲಭೂತ ಸೌಕರ್ಯ ಇರ್ಬೋದು, ಉದ್ಯೋಗ ಸೃಷ್ಟಿ ಇರ್ಬೋದು, ಅದನ್ನೇ ನಾವು ಫೋಕಸ್ ಮಾಡಿದ್ವಿ. ಈ ಬಾರಿ ಮೋದಿ ಅವರು ಮಾತಾಡ್ಬೇಕಾದ್ರೆ OBCಯಲ್ಲಿ ಇರುವಂಥ ಮುಸ್ಲಿಮರಿಗೆ ಕೊಟ್ಟಿರುವಂಥ ಮೀಸಲಾತಿಯನ್ನು ತೆಗೆದುಹಾಕುವಂಥ ವಿಚಾರ ಎಲ್ಲ ಮಾತನಾಡ್ತಾ ಇದ್ರು. ಯಾವಾಗ ಈಗ ಧರ್ಮಾಧಾರಿತ ಮೀಸಲಾತಿ ದೇಶದಲ್ಲಿ ಇಲ್ಲ, ಕೋರ್ಟ್ಗಳನ್ನು ರದ್ದು ಮಾಡಿದೆ ಅನೇಕ ಕಡೆ. ನೀವು ಧರ್ಮಾಧಾರಿತ ಮೀಸಲಾತಿ ತರ್ತೀನಿ ಅಂದಾಗ ಅದಕ್ಕೆ ವಿರೋಧ ಸಹಜವಾಗಿ ವ್ಯಕ್ತ ಆಗಿದೆ. ಮಹಾರಾಷ್ಟ್ರದಲ್ಲಿ ಇವತ್ತರೂ ತರಕ್ಕಾಗಿಲ್ಲ, ಕೋರ್ಟಲ್ಲಿ ಹೋಗಿ ಅದು ಕೇಸ್. ಬಟ್ ಅದು ಕೇವಲ ಈಗ ಚುನಾವಣಾ ಪ್ರಚಾರದ ಭಾಷಣ ಅಷ್ಟೇ ಆಗುತ್ತಾ? ನಿತೀಶ್ ಅವರನ್ನ ಚಂದ್ರಬಾಬು ನಾಯ್ಡು ಅವ್ರನ್ನ ವಿರೋಧ ಹಾಕೊಂಡು ನಿಲ್ಲಕ್ಕಾಗುತ್ತಾ? ಅಲ್ಲ, ನಿತೀಶ್ ಅವರು ಇರ್ಬೋದು, ನಮ್ಗೆ ಇವತ್ತೇನು ಹೊಸದಾಗ ಅವ್ರು ನಮ್ಮ ಜೊತೆ ಇಲ್ಲ, 16 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ಈ ಹಿಂದೆ ಇದ್ದಾಗಲೂ ನಮ್ಮ ಜೊತೆ ಇದ್ರು. ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಹೊರಗೆ ಹೋಗಿದ್ರೆ ಹೊರತು ಅದು ಯಾವುದೇ ಭಿನ್ನಾಭಿಪ್ರಾಯ, ಈ ಥರದ ಭಿನ್ನಾಭಿಪ್ರಾಯ ಅವಾಗಲೂ ನಮ್ದು ಏನು ಕಾರ್ಯಕ್ರಮಗಳಿತ್ತು ಅದು ಮಾಡ್ತಾನೆ ಇದ್ವಿ. ಈಗ ಆಂಧ್ರ ಪ್ರದೇಶದಲ್ಲಿ ಅವರ ಮೀಸಲಾತಿ ನೀತಿ ಬೇರೆ ಇದೆ, ಅವರು ಅದನ್ನು ಅಳವಡಿಸ್ಕೊಂತಾರದು. ಅದನ್ನು ನಾವು ರಾಜ್ಯದಲ್ಲಿ ಯಾವ ಮೀಸಲಾತಿ ಇದೆ ಅಂತ ನಾವು ಅದನ್ನ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡೋಕ್ಕೆ ಆಗೋದಿಲ್ಲ. ಕರ್ನಾಟಕದಲ್ಲಿದೆ, ಕರ್ನಾಟಕ
ಕರ್ನಾಟಕದಲ್ಲಿ ಇದೆ ಅಂದರೆ ನಾವು ನ್ಯಾಯಾಲಯಕ್ಕೆ ಹೋಗಿ ಅಪ್ರೋಚ್ ಮಾಡೋಕೆ ಹೊರತು ನಾವು ಕೇಂದ್ರ ಸರ್ಕಾರ ಇದನ್ನ ಬದಲಾವಣೆ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಆದೇಶ ಮಾಡೋಕ್ಕಾಗೋದಿಲ್ಲ. ಮತ್ತು ಸದಾಕಾಲ ನಾವೇನು ಇದು ಹೇಳ್ತಾ ಇರೋದು, ಇದನ್ನ ಫೋಕಸ್ ಮಾಡ್ತಾ ಇರೋದು ಯಾರು, ಇವನು ನಿತೀಶ್ ಕುಮಾರು, ಚಂದ್ರಬಾಬು ನಾಯ್ಡು ಅವರು ಅವ್ರನ್ನ ಕಟ್ಟಾಕ್ಬಿಡ್ತಾರೆ ಅಂತ ಈ ದ್ರಾಕ್ಷಿ ಹುಳಿ ಅನ್ನುವಂಥ ಕಾಂಗ್ರೆಸ್ ಪಾರ್ಟಿಯವರು ಇವ್ರ ಬಹುಮತ ಬಂದಿಲ್ಲ, ಇವತ್ತು ಇವ್ರಿಗೆ ಅಧಿಕಾರ ಸಿಕ್ಕಿಲ್ಲ. ಈಗ ಇವ್ರು ಸಿಕ್ಕಿ 3ನೇ ಸತಿ ಪ್ರಧಾನಮಂತ್ರಿ ಆಗ್ಬಿಟ್ರಲ್ಲ, ಹೇಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಕೊಕ್ಕೆ ಹೆಂಗೆ ಹಾಕೋದು, ಅದಕ್ಕೆ ಅಪಸ್ವರ ಹೆಂಗೆ ತೆಗೆಯೋದು, ಅದಕ್ಕೆ ಅಡ್ಡಿ ಆತಂಕಗಳು ಹೆಂಗೆ ಸೃಷ್ಟಿ ಮಾಡೋದಕ್ಕೆ ಇವ್ರಿಗೆ ಅವರಿಬ್ಬರನ್ನ ಇಟ್ಕೊಂಡು ಮಾತಾಡ್ತಾರೆ. ಸರ್ಕಾರ ಈಗ ಬಂದಿದೆ, ಸರ್ಕಾರ ನಡೆಯುತ್ತೆ, ತಾಳ್ಮೆಯಿಂದ ನೋಡಬೇಕು. ವಿರೋಧ ಪಕ್ಷವಾಗಿ ನೀವು ಒಂದು ಕನ್ಸ್ಟ್ರಕ್ಟಿವ್ ಟೀಕೆಗಳು ಮಾಡಿ, ನಾವು ತಪ್ಪು ಮಾಡೋದನ್ನು ತೋರಿಸಿ, ಸೊ ಪಾರ್ಲಿಮೆಂಟಲ್ಲಿ ಅದ್ರ ಬಗ್ಗೆ ಡಿಬೇಟ್ ಮಾಡಿ, ನೀವು ಬೇಕಿದ್ರೆ ಬೀದಿಯಲ್ಲಿ ಹೋಗಿ ಹೋರಾಟಗಳು ಮಾಡಿ ಒಂದು ವಿರೋಧ ಪಕ್ಷವಾಗಿ. ಅದು ಒಂದು ಪ್ರಜಾಪ್ರಭುತ್ವದ ಆ ಮೌಲ್ಯಗಳನ್ನ ಇವರು ಉಳಿಸ್ಕೋಬೇಕು. ಅದು ಬಿಟ್ಬಿಟ್ಟು ಬರೀ ಈಗಲೂ ಶುರುನೇ ಆಗಿಲ್ಲ, ನೀವು ಸಾಮಾಜಿಕ ತಾಣಕ್ಕೆ ಹೋಗ್ಬಿಟ್ರೆ ಕಾಂಗ್ರೆಸ್ಸಿನ ನಾಯಕರುಗಳು ಅವರ ಬೆಂಬಲಿಗರು ಮಾತಾಡ್ತಾರೆ ನೋಡಿ ನಂಗೆ ಆಶ್ಚರ್ಯ ಆಗುತ್ತೆ. ಇದು ಯಾಕೆ ನೀವು ಬಹುಮತನೇ ಇಲ್ಲ ಅನ್ನೋ ಮಟ್ಟಕ್ಕೆ ಹೊರಟೋಗಿದ್ದಾರೆ ಅವರು. ಇವ್ರು 99 ಸೀಟ್ ತಗೊಂಡ್ಬಿಟ್ಟು 244 ಸೀಟ್ ಬಂದವರಿಗೆ ನೀವು ಅಧಿಕಾರ ಮಾಡಕ್ಕೆ ನಿಮ್ಗೆ ನೈತಿಕತೆ ಇಲ್ಲ. ಇವ್ರಿಗಿದ್ಯಾಗಾರೆ 99ಕ್ಕೆ ಇವ್ರು ಬಂದಿದ್ದೆಲ್ಲ ದೇವರಾಜ್ ಸರ್, ಅಷ್ಟು ಸುಲಭವಾಗಿರುತ್ತಾ ಆ ರೀತಿಯಾಗಿ ಬಿಜೆಪಿಯ ಸ್ಟ್ರೇಟ್ ಲೈನ್? ಈಗ ಆನೆ ನಡೆದಿದ್ದ ದಾರಿ ಅನ್ನೋ ರೀತಿಯಲ್ಲಿ ಬಿಜೆಪಿ ಇಲ್ಲಿವರೆಗೂ ಕೂಡ ನಡ್ಕೊಂಡು ಹೋಗ್ತಾ ಇದ್ದಿದ್ದು. ಅವರು ಏನು ಅಜೆಂಡಾ ಇತ್ತು ಆ ಪ್ರಕಾರವಾಗಿ. ಈ ಬಾರಿ ಅಜೆಂಡಾ ಇಟ್ಕೊಂಡು ಹೋಗಕ್ ಆಗೋದಿಲ್ಲ, ಸ್ವಲ್ಪ ಕಡಿವಾಣಗಳು ಇರುತ್ತೆ ಅಲ್ವಾ ಸರ್? ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಸರ್. ಈಗ ಒಬ್ಬ ರೈತ ಅಂತಂದ್ರೆ ಅವನಿಗೆ ಮಳೆಗಾಲದಲ್ಲಿ ಯಾವ ಬೆಳೆಯನ್ನು ಬೆಳಿಬೇಕು, ಬೇಸಿಗೆಯಲ್ಲಿ ಯಾವ ಬೆಳೆಯನ್ನು ಬೆಳಿಬೇಕು ಅನ್ನೋ ಒಂದು ಪರಿಜ್ಞಾನ ಅವನಿಗಿರುತ್ತೆ. ರಾಜಕೀಯ ನಾಯಕರಿಗೂ ಅಷ್ಟೇ, ನನ್ನ ಒಂದು ಸ್ಥಿತಿಗತಿಗಳು ಪರಿಸ್ಥಿತಿಗಳು ನೋಡಿಕೊಂಡು ನಾನು ರಾಜ್ಯಭಾರವನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಮುತ್ಸದ್ದಿತನ ಒಬ್ಬ ನಾಯಕನಿಗಿದ್ದೇ ಇರುತ್ತೆ. ಆ ನಾಯಕತ್ವ ಶ್ರೀಯುತ ನರೇಂದ್ರ ಮೋದಿ ಅವರಿಗಿದೆ. ಮತ್ತೆ ಆ ಒಂದು ಬುದ್ಧಿಜೀವಿಗಳ ಒಂದು ತಂಡ ಏನಿದೆ ಬಿಜೆಪಿಲಿ ಇದೆ ಅಂತ ನನಗೆ ಇಲ್ಲಿವರೆಗೂ ಅನಿಸಿದೆ. ಹಾಗಾಗಿ ನನಗೆ ಅದರಲ್ಲಿ ಎಳ್ಳಷ್ಟು ಸಮಸ್ಯೆಗಳಿಲ್ಲ. ಸೊ ಖಂಡಿತವಾಗಿಯೂ ಇದು ಭಾಳಷ್ಟು ಸೊಗಸಾಗಿ ನಡೆಯುತ್ತೆ. ನಾನು ಒಂದು ಪ್ರಶ್ನೆ ನಾನು ನಿಖಿತ್ ಅವ್ರಿಗೆ ನಾನು ಕೇಳುವಂಥದ್ದು, ಈಗ ನೀವು 99 ಇಟ್ಕೊಂಡು ನೀವು ಅದನ್ನ ಕೇಳಿ, ಹಿಂದುತ್ವದ ವಿಚಾರದಲ್ಲೂ ಅದೇ ಸ್ಟ್ಯಾಂಡ್ ಇರುತ್ತೆ ಬಿಜೆಪಿ ಸರ್. ಯಾಕೆಂದ್ರೆ ಈಗಾಗಲೇ ಶ್ರೀಯುತ ಪ್ರಕಾಶ್ ಅವರು ಕ್ಲಾರಿಫೈ ಮಾಡ್ಬಿಟ್ರು ಏನೇನು ಮಾಡಬೇಕು ಎಲ್ಲ ಮಾಡಿ ಆಗೋಗಿದೆ. ನಾನು ಲಾಸ್ಟ್ ಟೈಮ್ ಪ್ಯಾನಲ್ ಡಿಸ್ಕಷನ್ ಮುಗಿದಿಲ್ಲ. ಸೊ ನನಗೆ ನನಗೀಗ ಏನಾಗಿದೆ ಸರ್, ಈಗ ಒಂದಿದೆ ಅದ್ರ ಬಗ್ಗೆ ಆಲೇ ಕ್ಲಾರಿಫಿಕೇಶನ್ ಶ್ರೀಯುತ ನಿತೀಶ್ ಕುಮಾರ್ ಅವರು ಕೊಟ್ಬಿಟ್ರು. ಏನು ಕಾಮನ್ ಸಿವಿಲ್ ಕೋಡ್ ಏನಿದೆ ಅದನ್ನ ಒಂದು ಪ್ರಶ್ನೆ, ಅದು ಚರ್ಚೆ ಆಗಲಿ ಬಿಡಿ ದೇಶದ ಮುಂದೆ ಕಡೆ, ಅದನ್ನ ಯಾರು ಬೇಡ ಅಂತ ಹೇಳೋದಿಲ್ಲ. ಈಗ ಉಳ್ಕೊಂಡಿರ್ತಕ್ಕಂಥದ್ದು ಅದೊಂದೇ 33% ಆಲೇ ಒಪ್ಪಿಗೆ ಆಗಿದೆ. ಅದನ್ನೇನು ಕಾಂಗ್ರೆಸ್ದವರು ಅಪೋಸ್ ಮಾಡಲ್ಲ, ಬೇರೆ ಯಾವ ಪಕ್ಷದವರು ಅಪೋಸ್ ಮಾಡಲ್ಲ. ಉಳಿದಿರ್ತಕ್ಕಂಥದ್ದೇನು ಇದು CC ಒಂದಿದೆ, ಕಾಮನ್ ಸಿವಿಲ್ ಕೋಡ್ ಒಂದಿದೆ, ಅದನ್ನ ಚರ್ಚೆ ಆಗಲಿ. ಸೊ ಅದು ಬಿಟ್ಟು ಇವಾಗ ನಾವು ಮಾಡ್ತಕ್ಕಂಥದ್ದೇನು, ಒಂದು ಹಂತಕ್ಕೆ 10 ವರ್ಷಗಳಲ್ಲಿ ಸರ್ಕಾರವನ್ನು ಒಂದು ಹಳಿಗೆ ತಂದು ನಿಲ್ಲಿಸಿದ್ದಾರೆ. ಈಗ ಮುಂದೆ ನಡೆಸ್ಕೊಂಡು ಹೋಗೋದು ಅಷ್ಟೇ ಬಾಕಿ ಇರ್ತಕ್ಕಂಥದ್ದು. ಬೇರೆ ಅಂತಹ ತೊಡಕುಗಳು, ಬೇರೆ ಬೇರೆ ಸಮಸ್ಯೆಗಳು ಉದ್ಭವ ಮಾಡುವಂಥದ್ದು ಏನಿಲ್ಲ. ಸಣ್ಣ ಪುಟ್ಟದು ಇವಾಗಲೇ ಶ್ರೀಯುತ ನಿತೀಶ್ ಕುಮಾರ್ ಅವ್ರು ಹೇಳಿದಾಗೆ ಅಗ್ನಿವೀರರು ಇರ್ಬೋದು, ಚರ್ಚೆ ಆಗಲಿ. ರೈತರ ಸಮಸ್ಯೆ ಬಗ್ಗೆ ಇವತ್ತಲ್ಲೇ ಮೊದಲೇ ಹೆಜ್ಜೆ ಇಟ್ಟಿದ್ದಾರೆ ಸನ್ಮಾನ್ಯ ಪ್ರಧಾನಿಗಳು. ಇವತ್ತೇನು 20,000 ಕೋಟಿಗಳನ್ನು ರೈತ ಕಿಸಾನ್ ಸಮ್ಮಾನ್ ಇದಕ್ಕೆ ಇವತ್ತು ಮಂಜೂರು ಮಾಡೋದು ಮೊದಲೇ ಕಡತ. ಅದು ಆ ಥರದ ಭಾವನೆಗಳು ಖಂಡಿತವಾಗಿ ನಾವು ಗೌರವಿಸಬೇಕಾಗತ್ತೆ. ಅದನ್ನು ಬೇಕಾಗಿತ್ತು ಇವತ್ತು ಸರ್. ಇವತ್ತು ನಮ್ಮ ರಾಜ್ಯದಲ್ಲಿ ಸರಿಸುಮಾರು 1,000 ರೈತರ ಆತ್ಮಹತ್ಯೆ ಮಾಡ್ಕೊಳ್ಳೋ ಮಟ್ಟಿಗೆ ಬಂದಿದೆ. ಕೊಡ್ತಕ್ಕಂಥ 4,000 ರೂಪಾಯಿನಲ್ಲಿ 2,000 ರೂಪಾಯಿನೂ ಸಹ ಸರ್ಕಾರ ವಾಪಸ್ ತೊಗೊಂಡು ಕೇವಲ 2,000 ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಇವ್ರು ಕೊಡ್ತಿರ್ತಕ್ಕಂಥ ಈ ನೋಡಿ ಇವತ್ತು ಯಾವ ಕಡತಕ್ಕೆ ಸಹಿ ಮಾಡಿದ್ರು ನಿಜಕ್ಕೂ ನಾವು ಅದನ್ನು ಸ್ವಾಗತ ಮಾಡಬೇಕಾಗತ್ತೆ. ಮೊದಲೇ ಹೆಜ್ಜೆನೇ ರೈತರ ಪರವಾಗಿ ಒಂದು ಹೆಜ್ಜೆ ಇಟ್ಟಿದ್ದಾರೆ ಅಂತಾರೆ. ನಾನು ಅದನ್ನು ಮೆಚ್ಚುಗೆ ವ್ಯಕ್ತಪಡಿಸಬೇಕಲ್ವಾ? ಇನ್ನು ಕಾಲಾವಕಾಶ. ನಾನು ಈಗಾಗಲೇ ಹೇಳಿದಾಗೆ ಒಬ್ಬ ರೈತನಿಗೆ ಯಾವ ರೀತಿಯ ಒಂದು ಸರ್ ನಿಖೇತ್ ಅವರು ನಾನು ಕೇಳ್ತಕ್ಕಂಥದ್ದು ಏನು ಅಂದರೆ 99 ಇಟ್ಕೊಂಡು ಚಂದ್ರಬಾಬು ನಾಯ್ಡು ಅವ್ರನ್ನ ಮತ್ತು ನಿತೀಶ್ ಕುಮಾರ್ ಅವರ ಆಹ್ವಾನ ಮಾಡಿದ್ರಿ. ಅವಾಗ ಯಾವ ರೀತಿ ಸರ್ಕಾರ ಕೊಡ್ತಿದ್ರಿ ನೀವು? ನಾವು ಇವತ್ತು 242 ಇಟ್ಕೊಂಡಿರೋ ಇವರು ಕೇವಲ ಇನ್ನೊಂದು 40-50 ಸೀಟ್ ಹೆಚ್ಚಿಗೆ ಪಡೆದು ಸರ್ಕಾರ ನಡೆಸೋದು ಯಾವ ರೀತಿ ಕೊಡ್ತಾರೆ ಸರ್? ನೀವು ಪ್ರಧಾನಮಂತ್ರಿ ಆದಾಗ ದೇವೇಗೌಡರ ಹತ್ರ ಎಷ್ಟು ಸೀಟ್ ಇತ್ತು ಸರ್? ಅಲ್ಲ, ನಾವು ನಾನು ನಿಮ್ಗೆ ಹೇಳ್ತೀನಿ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಬಿಡ್ತೀನಿ. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಬಿಡ್ತೀನಿ ಸರ್. ನಾವು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕೇವಲ ನಾವು 16 ಸೀಟು ನಮ್ಮ ಕರ್ನಾಟಕದಿಂದ ಆದಂಥದ್ದು. ಬಟ್ JDU ಮತ್ತೆ ಎಲ್ಲ ಸೇರಿಸ್ಕೊಂಡ್ರೆ ಕಾಂಗ್ರೆಸ್ಗಿಂತ ಜಾಸ್ತಿ ಇತ್ತು. ಒಂದು ಪ್ರಶ್ನೆ ಬೇರೆ. ಆ ಸಂದರ್ಭದಲ್ಲೂ ಸಹ ಸನ್ಮಾನ್ಯ ದೇವೇಗೌಡರು 10 ತಿಂಗಳು ಸನ್ಮಾನ್ಯ ವಾಜಪೇಯಿ ಅವರು ಹೇಳ್ತಾರೆ ಅವ್ರ ಕೊನೆ ದಿವಸದಲ್ಲಿ ಇಟ್ ಇಸ್ ಎ ಸಿಲ್ವರ್ ಲೈನ್ ಎಕ್ಸ್ಪೆರಿಮೆಂಟ್ ಇನ್ ದ ಹಿಸ್ಟ್ರಿ ಆಫ್ ಕಂಟ್ರಿ ಅಂತ ಹೇಳ್ತಾರೆ. ಅಷ್ಟು ಸೊಗಸಾದ ಆಡಳಿತವನ್ನು ಕೊಟ್ಟರು. ಅದನ್ನು ನೋಡ್ಲಿಕ್ಕಾಗದೆ ಏನೇನಾಯಿತು ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಸರ್. ಆ ಸಂದರ್ಭದಲ್ಲಿ ಸರಿಸುಮಾರು 16 ಪತ್ರಗಳು ನಮ್ಮ ರಾಜ್ಯದಲ್ಲಿ ಬರೀತಾರೆ. ಮೊದಲು ಇವರು ತೆಗೆದಾಕಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಉಳಿಯಲ್ಲ ಅಂತೇಳಿ. ಅದೊಂದೇ ಒಂದು ಕಾರಣ.
ಕರ್ನಾಟಕದಲ್ಲಿ ಕಾಂಗ್ರೆಸ್ ಉಳಿಯಿಲ್ಲ ಅಂತ ಸನ್ಮಾನ್ಯ ದೇವೇಗೌಡರನ್ನ ಯಾವ ಅಧಿಕಾರ ತ್ಯಾಗ ಮಾಡಿ ಕರ್ನಾಟಕದಿಂದ ತ್ಯಾಗ ಮಾಡ್ಕೊಂಡು ಡೆಲ್ಲಿಗೆ ಹೋದ್ರು ಅಲ್ಲಿ ಎಳಿಲಿಕ್ಕೆ ಇದೊಂದು ಕಾರಣ ಆಗುತ್ತೆ. ಸರ್, ಕುಮಾರಸ್ವಾಮಿ ಅವ್ರ ವಿಷಯಕ್ಕೆ ಬಂದ್ರಿ ನೀವು. ಈ ಯಾವ ಒಂದು ಆದ್ರಿ ಅಂತ ಅಂದ್ಬಿಟ್ಟು ಕುಮಾರಸ್ವಾಮಿ ಅವರು ಯಾವತ್ತಾರು ಒಂದು ದಿವಸ ಅಥವಾ ದೇವೇಗೌಡರು ಎಂದಾರು ಒಂದು ದಿವಸ ನಿಮ್ಮ ಮನೆ ಬಾಗಿಲು ಬಂದು ನನಗೆ ಅಧಿಕಾರ ಕೊಡಿ ಅಂತ ಕೇಳಿದ್ರ? ಯಾಕೆ ಬರ್ತೀರಿ ಮತ್ತೆ? ಯಾಕೆ ಓಡ್ ಬರ್ತೀರಿ? ಓಡ್ ಬರ್ತೀರಲ್ಲ ಯಾಕೆ? ಬೇಡಿ ಸರ್, ಬೇಡ. ನಮ್ಗೆ ನೀವು ಅಧಿಕಾರ ಕೊಡೋದು ಬೇಡ. ನೀವು ಮಾಡಿದ್ರಿ, ಸೊಗಸಾಗಿ ಮಾಡಿದ್ದೀವಿ, ದಾಖಲೆ ಆಗೋ ರೀತಿ ಆ ರೀತಿ ಮಾಡ್ತೀವಿ. ಮುಗಿದೋಗಿರೋ ಕಥೆನ ಮತ್ತೆ ಕೆದಕೋದು ಬೇಡ. ಈಗ ನನಗಿರೋದು ಕಾಂಗ್ರೆಸ್ ಕೇಳ್ತಾ ಇದ್ದಿದ್ದು ಇವೆಲ್ಲ ಧರ್ಮ ವಿಚಾರಗಳನ್ನ ಬಿಟ್ಟು ಹಾಕಿ ಅಭಿವೃದ್ಧಿಯ ವಿಚಾರವನ್ನ ಮಾತನಾಡಿ ಅಂತ ಕಾಂಗ್ರೆಸ್ ಪದೇ ಪದೇ ಚುನಾವಣೆಗಳು ಹೇಳ್ತಾ ಇತ್ತು. ಈ ಬಾರಿ ಬಿಜೆಪಿ ಅದಕ್ಕೆ ಹೋಗುತ್ತೆ. ಯಾಕಷ್ಟೊಂದು? ಅಲ್ಲ, ಅದನ್ನ ಮಾಡ್ಲಿ ಅಂತಲೇ ನಾವ್ ಈಗಲೂ ಹೇಳ್ತಾ ಇರೋದು. ಅವ್ರು ಹೋದ್ರೆ ಇಸ್ರ ಫೇರ್ ಅಲ್ವಾ? ಇಟ್ಸ್ ವೆರಿ ಗುಡ್ ಅಲ್ವಾ? ದೇಶ ನಡಿಬೇಕಿರೋ ಕ್ರಮನೇ ಹಾಗಲ್ವಾ? 2014ರಿಂದ ಇಲ್ಲಿವರೆಗೂ ಆತರ ನಡೆದೇ ಇಲ್ಲ ಅಂತ ಅಲ್ಲ, ಎಲ್ಲಿ ನೀವು ಇವಾಗ ಅವ್ರು ಹೇಳಿದ್ದು ಒಂದು 2014 ತನಕ ಮಾಡಿದ್ದೊಂದು. ಉದಾಹರಣೆಗೆ ಮೋದಿಜಿ ಅವತ್ತು ಬೇಟಿ ಪಡಾವ್ ಬೇಟಿ ಬಚಾವ್ ಅಂತಿದ್ರು. ಇವತ್ತು ಅವ್ರದೇ ಒಬ್ಬ ವ್ಯಕ್ತಿ ಎಲ್ಲಿ ಉನ್ನಾವದಲ್ಲಿ ಏನು ಘಟನೆ ನಡೀತು, ಆ ಸಂದರ್ಭದಲ್ಲಿ ಬಿಜೆಪಿ ಯಾವ ರೀತಿ ವರ್ತಿಸ್ತು, ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಬಿಜೆಪಿ ಯಾವ ರೀತಿ ವರ್ತಿಸ್ತು, ಎಲ್ಲ 16 ಜನ ಕೊಲೆಗಡುಕರು ಅವಳು ಇಡೀ ಪರಿವಾರನ ಕೊಂದು ಅವಳನ್ನ ನಡು ರಸ್ತೆಯಲ್ಲಿ ರೇಪ್ ಮಾಡಿ ಬಿಸಾಡಿ ಹೋಗಿದ್ರು. ಅವರನ್ನ ಸಂಸ್ಕಾರಿ ಆದ್ಮಿ ಹೇ ಅಂತ ಹೇಳಿ ಅವರನ್ನ ಸನ್ಮಾನಿಸಿ ಸತ್ಕರಿಸಿ ಹಾರ ತುರಾಯಿಗಳಿಂದ ಬಿಜೆಪಿ ನಾಯಕರು ಸ್ವಾಗತ ಮಾಡ್ಕೊಂಡಿದ್ದನ್ನು ನೋಡಿದೀವಿ. ಪ್ರಧಾನಮಂತ್ರಿಗಳು ಒಂದು ಮಾತಾಡ್ಲಿಲ್ಲಪ್ಪ. ಅಲ್ಲಿ ನಾರ್ತ್ ಈಸ್ಟ್ ನಲ್ಲಿ ಆ ಹೆಣ್ಣುಮಕ್ಕಳು ಎರಡು ಸಮುದಾಯಗಳ ನಡುವೆ ಸಂಘರ್ಷ ಆಗಿ ಒಬ್ಬ ಹೆಣ್ಣುಮಗಳನ್ನು ನಡುಬೀದಿಯಲ್ಲಿ ಬೆತ್ತಲೆಗೊಳಿಸಿ ಒಡೆದು ಎಳ್ಕೊಂಡು ಬಂದ್ರು. ಅದನ್ನ ನೋಡಿ ಪ್ರಧಾನಮಂತ್ರಿಗಳು ಬಾಯೊಳಗಡೆ ಬಂದಂತ ಮಾತೇನು, ಪ್ರಧಾನಮಂತ್ರಿಗಳು ತಗೊಂಡಂತ ಪ್ರಕ್ರಿಯೆ. ಇವತ್ತು ರೈತರ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ ಸಾಹೇಬರು. ಆದ್ರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, 10 ಲಕ್ಷ ರೈತರು ಸುಮಾರು 1 ವರ್ಷಗಳ ಕಾಲ ದೆಹಲಿಯ ಗಡಿಗಳಲ್ಲಿ ಉಪವಾಸ ಕೂತ್ಕೊಂಡ್ರು. ಇವರ ಕರಾಳ ಕಾನೂನುಗಳನ್ನು ವಾಪಸ್ ತಗೊಳ್ಳಿ ಅಂತೇಳಿ 800 ಜನ ಸತ್ತೋದ್ರು, ಪ್ರತಿಭಟನೆಯಲ್ಲಿ ಸತ್ತರು. ಪ್ರಧಾನಮಂತ್ರಿಗಳು ಅವ್ರ ಬಗ್ಗೆ ಬಂದು ಮಾತನಾಡಿದ್ರ? ಆ ಕರಾಳ ಕಾಯ್ದೆಗಳನ್ನು ವಾಪಸ್ ತಗೊಳ್ಳೋದಕ್ಕೆ ಪ್ರಧಾನಮಂತ್ರಿಗಳಿಗೆ ಉತ್ಸಾಹ ಇತ್ತ? ಇವತ್ತು ಪ್ರಧಾನಮಂತ್ರಿಗಳು ನಡ್ಕೊಂಡ ರೀತಿ ಏನು ಅಂತಂದ್ರೆ, ಆ ಲಖೀಂಪುರ್ ಕೇರಿಯೊಳಗಡೆ ಯಾವ ಮಂತ್ರಿಯ ಮಗ ಜೀಪ್ ಹತ್ಸಿ ದುರಹಂಕಾರದಿಂದ ರೈತರ ಹೆಣಗಳ ಮೇಲೆ ಹೋದ್ನೋ ಅದೇ ವ್ಯಕ್ತಿಯ ತಂದೆಗೆ ಇವತ್ತು ಮತ್ತೆ ಟಿಕೆಟ್ ಕೊಡ್ತಾರೆ. ಆ ಒಬ್ಬ ಬಾಕ್ಸರ್ ಹೆಣ್ಣು ಮಕ್ಕಳು, ಆ ಸಾಕ್ಷಿ ಮಲ್ಲಿಕ್, ಇವರೆಲ್ಲರೂ ಕೂಡ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಟ ಆಡಬೇಕು ಅಂತಂದ್ರೆ ಸ್ವಾಮಿ ನಿಮ್ಮ ರಾಜಕೀಯ ನಿಮ್ಮ ಪಕ್ಷದ ನಾಯಕನೊಬ್ಬ ತನ್ನ ಹಾಸಿಗೆ ಮೇಲೆ ನಮ್ಮನ್ನು ಕರೀತಾನೆ ಸರ್, ದಯವಿಟ್ಟು ನಮಗೆ ರಕ್ಷಣೆ ಕೊಡಿ ಅಂತ ಯಾವ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಿದ್ರು ಇವತ್ತು ಅವನ ಮಗನಿಗೆ ಮತ್ತೆ ವಾಪಸ್ ಟಿಕೆಟ್ ಕೊಡ್ತಾರೆ. ಇವತ್ತು ಪ್ರಧಾನಮಂತ್ರಿಗಳು ತಾವು ಹೇಳಿದ್ದಕ್ಕೂ ತಾವು ಮಾಡಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಾವು ಬಂದ್ರೆ ದೇಶದ ಸಾಲ ತೀರಿಸ್ಬಿಡ್ತೀವಿ ಅಂತಂದ್ರು. ದೇಶದ ಸಾಲ 53 ಲಕ್ಷ ಕೋಟಿ ಇತ್ತು, ಇವತ್ತು 206 ಲಕ್ಷ ಕೋಟಿ ದಾಟಿದೆ. ಅವತ್ತು ಪ್ರಧಾನಮಂತ್ರಿಗಳು ನಾವು ಬಂದರೆ ಸ್ವಿಸ್ ಬ್ಯಾಂಕ್ ಅಲ್ಲಿರೋ ದುಡ್ಡನ್ನೆಲ್ಲ ವಾಪಸ್ ತಗೊಂಡು ಬಂದ್ಬಿಡ್ತೀನಿ ಅಂತ ಅಂದ್ರು. ಆದ್ರೆ ಇವತ್ತು ಸ್ವಿಸ್ ಬ್ಯಾಂಕ್ ಅಲ್ಲಿ ಕಳೆದ 10 ವರ್ಷಗಳಲ್ಲಿ ಇತಿಹಾಸದಲ್ಲೇ ಎಂದೂ ಕಂಡು ಕೇಳರಿದಷ್ಟು ಹಣ ಜಮಾವಣೆ ಆಗಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಸಾಕ್ಷಿ ಸಮೇತ ಇವತ್ತು ಮಾಧ್ಯಮಗಳಲ್ಲಿ ಬರ್ತಾ ಇರೋದು. ಚುನಾವಣೆ ಮುಗಿದಿದೆ, ನಮಗೆ ವೋಟ್ ಕೊಟ್ಟಾಗಿದೆ, ನಿಮ್ಮನ್ನ ತಿರಸ್ಕರಿಸಿದ ಜನ ತಿರುಗಿ ಇನ್ನೂ ಹೇಳ್ತೀರಲ್ರಿ, ಕರ್ನಾಟಕದಲ್ಲಿ ಇಬ್ರು ಅಪ್ಪ ಏನ್ ಆರ್ಭಟ ಮಾಡಿದ್ರು, ಏನ್ ಕೊಟ್ರಿ ನಿಮ್ಗೆ ಸಿಂಗಲ್ ಡಿಜಿಟ್ ಗೆಲ್ಲಿಸಿದಾರೆ ನಿಮ್ಮನ್ನ.